ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಬಿಜೆಪಿ ಶಾಸಕರಾಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ಇದುವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ಹುಡುಕ್ತಾ ಇದ್ರು ಕೂಡ ಸಿಕ್ಕಿಲ್ಲ ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಇದು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅಂತೂ ಆಗಿದೆ. ಕಾಂಗ್ರೆಸ್ ಮತ್ತು JDS ಪಕ್ಷಕ್ಕೆ ಇದು ಅಸ್ತ್ರವಾಗಿ ಪರಿಣಮಿಸಿರುವಂಥದ್ದು. ಸೊ ಹೀಗಾಗಿ ಪಕ್ಷಕ್ಕೆ ಹಾನಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅದು ಎಲೆಕ್ಷನ್ ಟೈಮ್ನಲ್ಲಿ ಹಾನಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ರಾಜ್ಯ ಘಟಕನೂ ಕೂಡ ಕೇಳ್ಕೊಂಡಿತ್ತು. ಅವರನ್ನು ಉಚ್ಚಾಟನೆ ಮಾಡಿಬಿಡಿ, ಅಮಾನತು ಮಾಡೋದಕ್ಕಿಂತ ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ ಹೈಕಮಾಂಡ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈಗೇನು ಘಟನೆ ನಡೆದಿದೆ ಅದರ ಬಗ್ಗೆ ನಮ್ದು ಯಾರ್ದು ಬೆಂಬಲ ಇಲ್ಲ. ಅಪರಾಧ ಆಗಿದೆ. ಅವ್ರ ಮೇಲೆ ಕಾನೂನು ಅಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೀವಿ. ಅದು ಮುಚ್ಚಾಕೋದು ಯಾವುದೇ ಪ್ರಯತ್ನ ಮಾಡಿಲ್ಲ. ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಎರಡು ಮಾತು. ಆ ಕೆಲಸವನ್ನು ಸರ್ಕಾರ ಎಲ್ಲ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರ ಕೇಳಿದ್ದೇವೆ. ಸೂಕ್ತ ಕ್ರಮ. ಭ್ರಷ್ಟಾಚಾರ ಯಾರೇ ಮಾಡಿದ್ರೆ ಕ್ಷಮೆ ಈಗೇನು ಘಟನೆ ನಡೆದಿದೆ ಅದರ ಬಗ್ಗೆ ನಮ್ದು ಯಾರ್ದು ಬೆಂಬಲ ಇಲ್ಲ. ಕ್ಷಮೆ ಅಪರಾಧ ಆಗಿದೆ. ಅವ್ರ ಮೇಲೆ ಕಾನೂನು ಅಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೀವಿ. ಅದು ಮುಚ್ಚಾಕೋದು ಯಾವುದೇ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪರ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದಂಥ ವೇಳೆ ಬೆಡ್ರೂಮ್ನಲ್ಲೇ 6 ಕೋಟಿ ಹಣ ಪತ್ತೆ ಆಗಿತ್ತು. ಈ ಹಣದ ಬಗ್ಗೆ ಪ್ರಶಾಂತ್ ಮಾಡಾಳ್ ಪತ್ನಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಮಾವ ಮಲಗ್ತಾ ಇದ್ದಂಥ ಕೋಣೆ ಅದು, ಎಲ್ಲಿಂದ ಹಣ ತರ್ತಾ ಇದ್ರು ಅದು ನನಗಂತೂ ಗೊತ್ತಿಲ್ಲ. ತಂದ ಹಣವನ್ನು ಅವರ ಕೊಠಡಿಯಲ್ಲೇ ಇಟ್ಕೊಳ್ತಾ ಇದ್ರು. ಹಣ ಎಲ್ಲಿಂದ ಬರುತ್ತೆ ಅಂತ ನಾವು ಯಾವತ್ತೂ ಕೂಡ ಕೇಳಲಿಲ್ಲ. ಮಾವನ ವ್ಯವಹಾರದ ಬಗ್ಗೆ ಮಾಹಿತಿ ಇಲ್ಲ ಅಂತ ಲೋಕಾಯುಕ್ತ ಎದುರು ಮಾಡಾಳ್ ವಿರೂಪಾಕ್ಷಪ್ಪ ಸೊಸೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆಯಲ್ಲಿ ಸಿಕ್ಕಂತ ಕೋಟಿ ಹಣವೇ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರವಾಗಿದೆ. ಇದನ್ನೇ ಮುಂದಿಟ್ಕೊಂಡು ಮಾರ್ಚ್ 9ರಂದು ಕರ್ನಾಟಕ ಬಂದ್ ಮಾಡೋದಕ್ಕೆ ಕಾಂಗ್ರೆಸ್ ಕರೆಯನ್ನ ನೀಡಿದೆ. ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿರುವಂಥ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಗುರುವಾರ ಬೆಳಗ್ಗೆ 9ರಿಂದ 11 ಗಂಟೆವರೆಗೂ ಕೂಡ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಲಿದೆ ಅಂತ ಕಿಡಿಕಾರಿದ್ರು. ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ 9ನೇ ತಾರೀಕು 9 ಗಂಟೆಯಿಂದ 11 ಗಂಟೆವರೆಗೂ 2 ಗಂಟೆ ತಮ್ಮ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಭ್ರಷ್ಟ ಆಡಳಿತ ಏನಿದೆ ಇದನ್ನ ಜನರಿಗೆ ಜಾಗೃತಿ ಮೂಡಿಸಲು, ಪ್ರತಿಭಟಿಸಲು ನೀವು 2 ಗಂಟೆಗಳ ಕಾಲ ಬಂದನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಿರ್ತಾ ಇದ್ದಾರೆ. ಅವರ ಸಾಧನೆ ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ಕೂಡ ಸಮರ್ಸ್ಕೊಳ್ತಾ ಇದ್ದಾರೆ ಅವರ. ಇನ್ನು ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿರುವಂತಹ ಬಂದ್ ವಿರುದ್ಧ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಚಿವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷವೇ ಭ್ರಷ್ಟಾಚಾರದ ಕೂಪವಾಗಿದೆ. ಕಾಂಗ್ರೆಸ್ಗೆ ಸೋಲಿನ ಭಯ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್. ಅವ್ರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ, ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರೀಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಯಾಕಂದರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು. ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕಿಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ರು. ಕೇಳ್ರಿ MB ಪಾಟೀಲ್ಗೆ ಕೇಳಿ ಕರೆ ಕೊಡ್ಲಿ. ಅಲ್ಲ ಅವ್ರು ಹೇಳಬೇಕು, ರೀಡು ಪ್ರಕರಣ ಉಲ್ಲೇಖ ಮಾಡಬೇಕು. ಕೆಂಪಣ್ಣ ಆಯೋಗ ವರದಿ ಮಾಡಿದೆ 8,000 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಹೇಳಿ. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದು
ಆ ರೀಡು ಪ್ರಕರಣದ ರೂವಾರಿ ಯಾರು ಅಂತ ಅಲ್ಲಿ ಬಹಿರಂಗಪಡಿಸ್ಬೇಕು. ಅವ್ರಿಗೆ ನೈತಿಕ ಬಲ ಬರುತ್ತೆ. ರೀಡು ಪ್ರಕರಣದ ರೂವಾರಿ ಯಾರು ಅಂತೇಳಿ. ಮತ್ತೆ ಅವರ KPCC ಅಧ್ಯಕ್ಷರು ದೆಹಲಿಗೆ ಹೋಗಿ ಬಂದ್ರಲ್ಲ, ಕೆಲವು ಕಾಲ ರೆಸ್ಟಲ್ಲಿ ಇದ್ರಲ್ಲ. ಯಾವುದದು ಜಾಗ? ತಿಹಾರ್ ಜೈಲು. ಯಾತಕ್ಕೆ ಹೋಗಿದ್ದು ಅಂತ ಕೇಳಬೇಕು. ಸ್ವತಂತ್ರ ಹೋರಾಟ ಮಾಡಿಯೋ? ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತೊಂದು ಹಗರಣದ ಅಸ್ತ್ರವನ್ನ ಪ್ರಯೋಗಿಸಿದೆ. ಬಿಜೆಪಿ ಮುಖಂಡ NR ರಮೇಶ್ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕಾಫಿ, ತಿಂಡಿ, ಬಿಸ್ಕೆಟ್ ಹೆಸರಿನಲ್ಲಿ 200 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಬಿಜೆಪಿ ಕಚೇರಿಯಲ್ಲಿ ಈ ಬಗ್ಗೆ NR ರಮೇಶ್ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಕಾಫಿ, ಟೀ, ತಿಂಡಿ ಹೆಸರಿನಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಹಗರಣದ ಕುರಿತು ತನಿಖೆಯನ್ನು ನಡೆಸುವಂತೆ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಕಾಫಿ, ತಿಂಡಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿ ಮಾಡಿರುವಂತಹ ಆರೋಪಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದಾರೆ. ಅದಕ್ಕೂ ಮುಂಚೆ NR ರಮೇಶ್ ಏನು ಆರೋಪ ಮಾಡಿದ್ದಾರೆ ನೋಡೋಣ. 75 ವರ್ಷಗಳ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಯಾವ ಒಂದು ಸರ್ಕಾರವೂ ಮಾಡದೇ ಇರತಕ್ಕಂಥ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ 100 ಕೋಟಿಯ ಭ್ರಷ್ಟಾಚಾರಗಳನ್ನು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಕೇವಲ 2013 ಮತ್ತು 2018 ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮಯ್ಯನವರ ಅಧಿಕೃತ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮಾತ್ರ ನಡೆದಿರ್ತಕ್ಕಂಥ 201 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಹಗರಣದ ದಾಖಲೆ. ಕಾಫಿ ತಿಂಡಿದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಫಿ ತಿಂಡಿ ಊಟಕ್ಕೆ ಖರ್ಚಾಗಿದ್ದು 200 ಕೋಟಿ ಅಲ್ಲ, 3 ಕೋಟಿ 26 ಲಕ್ಷ ರೂಪಾಯಿ ಮಾತ್ರ ಅಂತ ದಾಖಲೆ ಬಿಡುಗಡೆ ಮಾಡುವ ಮೂಲಕ ಟಾಂಗ್ ಕೊಟ್ಟರು. ಬಿಜೆಪಿ ಭ್ರಷ್ಟಾಚಾರದ ಯಾತ್ರೆ ಮಾಡ್ತಾ ಇದೆ ಎಂಬ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಚಿವ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚುನಾವಣಾ ಸಮಯದಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಹೇಳಿಕೆಯನ್ನು ನೀಡ್ತಾರೆ. ಕಾಂಗ್ರೆಸ್ನವರು ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತಾರೆ. ಹಾಗಿದ್ರೆ 17 ಜನ ಮಂತ್ರಿಗಳು ಏಕ್ ಸೋತ್ರು, ನಮ್ಮನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ನಿಂದ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವರು ಭಾಳ ಅಭಿವೃದ್ಧಿ ಮಾಡಿದರೆ 121ರಿಂದ 78 ಯಾಕೆ ಬಂದರು? ಎಲ್ಲೋ ಲೋಪದೋಷ ಆಗಿದೆಯಲ್ಲ. 17 ಜನ ಮಂತ್ರಿಗಳು ಹೆಂಗೆ ಸೋತರು? ಅವರು ಸೋತ್ರಲ್ಲ, ಮುಖ್ಯಮಂತ್ರಿಗಳು ಸ್ವತಃ ಸೋತ್ರಲ್ಲ. ಯಾಕೆ ಸೋತರು? ಮತ್ತೆ ಹೇಳಿ, ಅದಕ್ಕೆ ಉತ್ತರ ಕೊಡಿ, ಆಮೇಲೆ ನಾವು ಮಾತಾಡೋಣ. ಹಾಗಾಗಿ ನಾವು ವಿಜಯ ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದೀವಿ. ಜನರು ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ನಮ್ಮನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಕೈಯಿಂದ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಒಂದು ಸಿಂಗಲ್ ಪಾರ್ಟಿಗೆ ಅಧಿಕಾರ ಕೊಡುವಂಥದ್ದು ನಿಶ್ಚಿತ, ಅದು ಬಿಜೆಪಿಗೆ ಕೊಡ್ತಾರೆ, ತಾವು ನೋಡಿಬೇಕು. ಇವರು ಭಾಳ ಅಭಿವೃದ್ಧಿ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಹೈವೇ ಪಾಲಿಟಿಕ್ಸ್ ಜೋರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ದಶಪಥ ರಸ್ತೆ ನಿರ್ಮಾಣ ಬಿಜೆಪಿ ಸರ್ಕಾರದ ಸಾಧನೆ ವಿನಃ ಬೇರೆ ಕಾರಣ ಏನಿಲ್ಲ. ಸಿದ್ದರಾಮಯ್ಯ ಈ ಕುರಿತು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಇನ್ನೂ ಕೆಲವು ತಿಂಗಳು ಕಾದ್ರೆ ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಸೋತು ಮನೆಗೆ ಹೋಗ್ತಾರೆ, ಅವರ ರಾಜಕೀಯ ಜೀವನ ಅಂತ್ಯವಾಗುತ್ತೆ ಅಂತ ವಾಗ್ದಾಳಿಯನ್ನು ಮಾಡಿದರು. ತಿಂಗಳು ವೇಟ್ ಮಾಡಿ ಮತ್ತೆ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ. ರಾಜಕೀಯ ನಿವೃತ್ತಿ ತೆಗೆದುಕೊಂಡು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರನ್ನ ಕರ್ಕೊಂಡು ಜಾಲಿ ರೈಡಿಗೆ ಬರೋಂತೆ ರಿವ್ಯೂ ಮಾಡೋಕ್ಕೆ ಇನ್ನೇನು ಉಳಿದಿಲ್ಲ. ಆರಾಮಾಗಿ ಬಂದು ಜಾಲಿ ರೈಡ್ ಮಾಡ್ಕೊಂಡೋಗಿ 5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೂ ಕೆಲಸವನ್ನು ಮಾಡಲಿಲ್ವಲ್ಲ ಅಂತೇಳಿ ಈ ರಸ್ತೆಯನ್ನು ನೋಡಿ ಪಶ್ಚಾತ್ತಾಪವನ್ನು ಪಟ್ಕೊಂಡು ನಮ್ಮ ಮೊಮ್ಮಕ್ಕಳು ಮಕ್ಕಳಿಗೋಸ್ಕರನಾದ್ರೂ ಕೂಡ ಮೋದಿಜಿಯವರು ಇಷ್ಟು ಒಳ್ಳೆ ರಸ್ತೆಯನ್ನು ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿಯನ್ನು ಪಟ್ಕೊಂಡು ಒಂದು ಜಾಲಿ ರೈಡಿಗೆ ಹೋಗಿ ಬನ್ನಿ, ರಿವ್ಯೂ ಮಾಡಿ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ವೇಳೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ಮಧ್ಯೆ ಪ್ರಸಾದ ಪಾಲಿಟಿಕ್ಸ್ ಜೋರಾಗಿತ್ತು. ಜೆಡಿಎಸ್ ಶಾಸಕ ರೇವಣ್ಣ ಕಡೆಯಿಂದ ಪ್ರಸಾದ ವಿನಿಯೋಗ ನಡೆಸಲಾಗ್ತಿತ್ತು. ಇದರಿಂದ ಕೆಳದಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಪಟ್ಟನ್ನು ಹಿಡಿದರು. ಇದರಿಂದ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ವಾಗ್ವಾದ ಕೂಡ ನಡೀತು. ನಡೀತಿದೆ, ಏನು ಪ್ರೊಸೀಡಿಂಗ್ಸ್ ಆಗ್ತಿದೆ ಎಲ್ಲ ಕೇಳ್ಕೊಂಡು ಕಳೆದ 25 ವರ್ಷದಿಂದನೂ ಯಾರು ಪ್ರಸಾದ ಹಂಚ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವ ಥರ ಜಾತ್ರೆ ನಡೀತಿದೆ ಅಂತ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಈ ಸಲನೂ ಅದೇ ಥರನೂ ನಡೆಯುತ್ತೆ. ಇವಾಗ ಎಸ್ಪೆಷಲಾಗಿ ಈಗ ಎಲೆಕ್ಷನ್ ಇಯರಿಂದ ಇನ್ನೊಬ್ಬರು ಪರೊಬ್ಬರು ಅವ್ರಿಗೆಲ್ಲ ನಾವು ಎಲ್ಲರಿಗೂ ಪರ್ಮಿಷನ್ ಕೊಡೋಕ್ಕೆ ಆಯಿತಾ. ಸೊ ಕಳೆದ ವರ್ಷ 25 ವರ್ಷದಾಗ ಏನು ನಡೀತಿದೆಯೋ ಅದೇ ಥರ ನಡೀಬೇಕು ಜಾತ್ರೆ. ರೈಲ್ವೆ ಬ್ರಿಡ್ಜ್ ವಿಚಾರಕ್ಕೆ ಉಡಾಫೆ ಉತ್ತರ ನೀಡಿದಂತ ಸಚಿವ ಆನಂದ್ ಸಿಂಗ್ಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಹುಲಗಿಯಲ್ಲಿ ಈ ಘಟನೆ ನಡೆದಿದೆ. ಜನ ರೊಚ್ಚಿಗೆ ಏಳ್ತಿದ್ದಂತೆ ವಿಡಿಯೋ ಮಾಡದಂತೆ ಸಾರ್ವಜನಿಕರಿಗೆ ಆನಂದ್ ಸಿಂಗ್ ತಾಕೀತನ್ನ ಮಾಡಿದ್ದಾರೆ.
ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಾರಿಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಆತನನ್ನ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಐಸಿಸ್ ಉಗ್ರ ಸಂಘಟನೆ ಶಾರಿಕ್ ನಮ್ಮ ಉಗ್ರ ಸಂಘಟನೆ ಸದಸ್ಯ ಅಂತ ಪತ್ರಿಕೆಯಲ್ಲಿ ಹಾಕಿತ್ತು. ಜೊತೆಗೆ ಕೊಯಮತ್ತೂರು ಕಾರ್ ಬ್ಲಾಸ್ಟ್ಗೂ ನಮ್ಮದೇ ಸ್ಕೆಚ್, ಆದರೆ ಸ್ಫೋಟ ವಿಫಲವಾಗಿದೆ, ಮತ್ತೆ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ಉಗ್ರ ಸಂಘಟನೆ ರಿಲೀಸ್ ಮಾಡಿತ್ತು. ಈ ಎಲ್ಲ ಅಂಶಗಳ ಬಗ್ಗೆ ಶಾರಿಕ್ ಬಾಯಿ ಬಿಡಿಸುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ದುಮ್ಮಲೂರು ಎನ್ಐಎ ಕಚೇರಿಯಲ್ಲೇ ಶಾರಿಕ್ಗೆ ಡ್ರಿಲ್ ಮಾಡ್ತಿದ್ದಾರೆ.